ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎ ಈಶ್ವರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಎ ಅಂದ್ರೆ ಏನು ಎಂಬುದನ್ನು ತಿಳ್ಕೊಂಡಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ಎ ನ ಬಗ್ಗೆ ಬಹಳಷ್ಟು ಚರ್ಚೆಯಲ್ಲಿರುವ ಒಂದು ಟ್ರೆಂಡಿಂಗ್ ಆ್ಯಪ್ ನ ಬಗ್ಗೆ ಹೇಳ್ತೀನಿ. ಇವಾಗ 2026ರಲ್ಲೂ ಕೂಡ ಬಹಳಷ್ಟು ಜನ ಈ ಒಂದು ಆ್ಯಪ್ ನ ಬಳಸಿ ಬಹಳಷ್ಟು ದುಡ್ಡನ್ನ ಆರ್ಡರ್ ಮಾಡ್ತಿದ್ದಾರೆ. ನಾವು ಸಹಿತ ಈ ಒಂದು ಆ್ಯಪ್ ನ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೋಣ ಬನ್ನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. 2026ರ ಸ್ನೇಹಿತರೆ ಬಹಳಷ್ಟು ಆ್ಯಪ್ಗಳು ಏನಪ್ಪ ಟ್ರೆಂಡಿಂಗ್ ನಲ್ಲಿವೆ. ಅದರಲ್ಲಿರುವಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ಏನ ಆ್ಯಪ್ ಅಂದ್ರೆ ಅದು ಬಂದಿತ್ತು ಚಾಟ್ ಜಿಪಿಟಿ ಮೂಲಕ ನಾವೇನ ಬಹಳಷ್ಟು ರೀತಿಯಾಗಿ ಯೂಸ್ ಮಾಡೋದು. ಆದ್ರೆ ಬಹಳಷ್ಟು ಜನಕ್ಕೆ ಚಾಟ್ ಜಿಪಿಟಿಯ ಬಗ್ಗೆ ಗೊತ್ತು. ಆದ್ರೆ ಚಾಟ್ ಜಿಪಿಟಿಯನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಎಂಬುದನ್ನು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಚಾಟ್ ಜಿಪಿಟಿ ಅಂದ್ರೆ ಕೇವಲ ಒಂದು ಆ್ಯಪ್ ಅಂದುಕೊಂಡಿದ್ದಾರೆ ಬಹಳಷ್ಟು ಜನ. ಅದೇ ಚಾಟ್ ಜಿಪಿಟಿ ಅನ್ನೋದು ಒಂದು ಬರೀ ಕೇವಲ ಆ್ಯಪ್ ಅಲ್ಲ ಸ್ನೇಹಿತರೆ, ಅದು ಬಹಳಷ್ಟು ಯೂಸ್ಫುಲ್ ಆದಂಥ ಒಂದು ಆ್ಯಪ್ ಆಗಿದೆ. ಯಾವ ರೀತಿಯಾಗಿ ಆ್ಯಪ್ ಯೂಸ್ ಮಾಡ್ಬೋದು ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ನನ್ನ ವಿಡಿಯೋದಲ್ಲಿ. ಚಾಟ್ ಜಿಪಿಟಿ ಮುಖಾಂತರ ನಾವು ಏನೇನು ಮಾಡ್ಬೋದಪ್ಪ ಅಂದ್ರೆ, ಚಾಟ್ ಜಿಪಿಟಿಯ ಮುಖಾಂತರ ನಾವು ನಮ್ಮ ಒಂದು ಇಮೇಜನ್ನು, ಲೋ ಕ್ವಾಲಿಟಿಯ ಇಮೇಜನ್ನು ಒಂದು ಹೈ ಕ್ವಾಲಿಟಿಯಾಗಿ ಪರಿವರ್ತನೆ ಮಾಡೋದು. ಹಾಗೆ ಏನಪ್ಪ ಅಂದ್ರೆ ಕಾರ್ಟೂನ್ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನು ಆ ಒಂದು ಚಾಟ್ ಜಿಪಿಟಿ ಮೂಲಕ ನಾವು ಪಡೆಯಬಹುದು. ಜಸ್ಟ್ ನೀವು ಚಾಟ್ ಜಿಪಿಟಿಗೆ ಏನಪ್ಪ ಒಂದು ಸ್ಕ್ರಿಪ್ಟ್ನ ಬರೆದು ಕೊಟ್ಟಿರಪ್ಪ ಅಂದ್ರೆ, ಈ ರೀತಿಯಾದಂಥ ಒಂದು ಯಾವುದಾದ್ರೂ ಕಥೆ ಆಗಿರ್ಬೋದು, ಅದಕ್ಕೆ ಜಸ್ಟ್ ನೀವು ಹೇಳಿದರೆ ಅಥವಾ ಟೈಪ್ ಮಾಡಿದ್ರೆ ಸಾಕು, ಅದು ಏನಪ್ಪ ಅಂದ್ರೆ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಸಹಾಯವನ್ನು ಮಾಡುತ್ತೆ. ಯಾವ ರೀತಿಯಾಗಿ ನೀವು ಕೇಳಿದಂಥ ಕ್ವಶನ್ಗೆ ಆಗಿರ್ಬೋದು ಒಂದು ಇಮೇಜನ್ನು ಜನರೇಟ್ ಮಾಡಿಕೊಡುತ್ತೆ. ಚಾಟ್ ಜಿಪಿಟಿ ಮುಖಾಂತರ ನಮ್ಮ ಒಂದು ಲಿಸ್ಟ್ಗಳನ್ನು ಮಾಡ್ಬೋದು, ನಮ್ಮ ಒಂದು ಆ್ಯಪ್ಗಳನ್ನು ಜೋಡಣೆ ಮಾಡ್ಬೋದು. ಬಹಳಷ್ಟು ರೀತಿಯಾಗಿ ಏನಪ್ಪ ಅಂದರೆ ಚಾಟ್ ಜಿಪಿಟಿಯನ್ನು ನಾವು ಯೂಸ್ ಮಾಡ್ಬೋದು. ಈಗ ನೋಡಿ ಸ್ನೇಹಿತರೆ, ಇದೇ ರೀತಿಯಾಗಿ ಬಹಳಷ್ಟು ನಿಮಗೆ ವೆಬ್ಸೈಟ್ಗಳು ಸಿಗ್ತವೆ ಸ್ನೇಹಿತರೆ. ಈ ಒಂದು ಚಾಟ್ ಜಿಪಿಟಿಯ ಹಲವಾರು ಬಹಳಷ್ಟು ಟೂಲ್ಗಳು ನಿಮಗೆ ಫ್ರೀಯಾಗಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಚಾಟ್ ಜಿಪಿಟಿಯನ್ನು ನೀವು ಓಪನ್ ಮಾಡಿದ್ರೆ ನೋಡಿದಿರ್ಬೋದು ಸ್ನೇಹಿತರೆ. ಜಸ್ಟ್ ನಿಮಗೇನಪ್ಪ ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಒಂದು ಲಿಮಿಟ್ ತನಕ ಏನಪ್ಪ ಅಂದ್ರೆ ನೀವು ಫ್ರೀಯಾಗಿ ಯೂಸ್ ಮಾಡೋ, ಹಾಗೂ ಲಿಮಿಟ್ಗಿಂತ ಹೆಚ್ಚಾಗಿ ನಾವು ಯೂಸ್ ಮಾಡ್ಬೇಕಾದ್ರೆ ಒಂದು ಚಾಟ್ ಜಿಪಿಟಿಯ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು 2000 ರೂಪಾಯಿಯನ್ನು ಬೀಳುತ್ತೆ ಸ್ನೇಹಿತರೆ. ಈ ರೀತಿಯಾದಂಥ ನಾನು ನಿಮಗೆ ಈ ಒಂದು ಚಾಟ್ ಜಿಪಿಟಿಯನ್ನು ಫ್ರೀಯಾಗಿ ಯಾವ ರೀತಿಯಾಗಿ ಯೂಸ್ ಮಾಡೋದನ್ನು ಹೇಳ್ಕೊಡ್ತೇನೆ. ಸಂಪೂರ್ಣ ಒಂದು ಟ್ಯುಟೋರಿಯಲನ್ನು ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಇದೇ ರೀತಿಯಂಥ ಹಲವಾರು ಯೂಸ್ಫುಲ್ ವಿಡಿಯೋಗಳ ಬಗ್ಗೆ, ಆ್ಯಪ್ಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಏನಪ್ಪ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ನಂದು ಯೂಟ್ಯೂಬ್ ಚಾನಲ್ನ ವಿಡಿಯೋನು ಇಲ್ಲಿಗೆ ಮುಗಿಸ್ತೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.